ಮಳೆಗಾಲದಲ್ಲಿ ಬೋರ್ ಕೊರೆಸ್ಬಾರ್ದು, ಬೇಸಿಗೆಗಾಲದಲ್ಲೇ ಬೋರ್ ಕೊರೆಸ್ಬೇಕು. ನನಗೆ ಭಯ ಆಗುತ್ತೆ ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಂತ. ನ್ಯೂಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ ವಾಷಿಂಗ್ ಮಿಷಿನ್ ಬ್ಲಾಸ್ಟ್ ಆಯಿತು ಅಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ಇವತ್ತು ನನ್ನ ಮಗನಿಗೆ ಸ್ಕೂಲ್ಗೆ ಹಾಕ್ಬಿಟ್ಟು ಬಂದೆ. ತುಂಬ ದೂರ ಬೇಡ, ಮನೆ ಹತ್ರ ಇರೋ ಸ್ಕೂಲ್ ಹತ್ರನೇ ಹಾಕೋಣ ಅಂತ ಒಂದೊಳ್ಳೆ ಸ್ಕೂಲ್ ನೋಡಿ ಮನೆ ಹತ್ರನೇ ಹಾಕಿದ್ದೀನಿ. ಅವನು ಇನ್ನೂ ತುಂಬ ಚಿಕ್ಕವನಾಗಿರೋದ್ರಿಂದ ವ್ಯಾನ್ಗೆಲ್ಲ ಹಾಕಿದ್ರೆ ಅವನು ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ಗಾದರೆ ಹಾಕಿದ್ರೆ ಒಂಥರ ಆವಾಗ ಒಂದು ಸ್ವಲ್ಪ ಮೆಚುರಿಟಿ ಇರುತ್ತೆ, ಅವ್ರಿಗೆ ಹತ್ತಕ್ಕೆ ಇಳಿಯೋಕ್ಕೆಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ವಾಕ್ ಆದಂಗೆ ಆಗುತ್ತೆ ಅವನಿಗೂ ನನಗೂ ಅಂತ ಮನೆ ಹತ್ರ ಇರೋ ಸ್ಕೂಲ್ಗೆ ಹಾಕ್ಕೊಂಡಿದ್ದೀನಿ. ಪರವಾಗಿಲ್ಲ, ನಾನು ಸ್ಕೂಲ್ ಹತ್ರ ಹೋಗಿ ಬಂದೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಹೇಗಿದ್ದರೂ ನಾನು 1ನೇ ಕ್ಲಾಸ್ಗೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಟೈಮ್ಗೆ ನೋಡೋಣ, ಆವಾಗ ಯಾವುದಾದ್ರೂ ಇನ್ನೊಂದು ಒಳ್ಳೆ ಸ್ಕೂಲ್ನ ಚಾಯ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೊನೇಷನ್ನು ಫೀಸು ಎಲ್ಲ ಸೇರಿಸಿ 3 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಕಟ್ಕೋಬೋದು. ಹಾಗೆ ಬುಕ್ಸು ಬಟ್ಟೆಗೆಲ್ಲ ಸೇರಿಸಿ ಒಂದು ಅಮೌಂಟ್ ಹೇಳಿದ್ದಾರೆ, ಅಷ್ಟು ಪೇ ಮಾಡಿಬಿಟ್ಟು ತೊಗೊಂಡು ಬರಬೇಕು ಬುಕ್ಸು ಬಟ್ಟೆ ಎಲ್ಲ. ಸ್ಕೂಲು ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು, ಬಟ್ ಇದೆ ಮಾರ್ಚು ಇಲ್ಲ ಏಪ್ರಿಲ್ ಫಸ್ಟ್ ವೀಕು ಅಂತ ಹೇಳಿದ್ದಾರೆ. ಇನ್ಫಾರ್ಮ್ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಇಲ್ಲ ವಾಟ್ಸಪ್ ಮಾಡ್ತೀವಿ ಅಂತ. ನಾನು ಸರಿ ಮಾಡಿ ಒಂದು ವಾರಕ್ಕೆ ಮುಂಚೆ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಬೇಗ ತಂದಿಟ್ಟರೆ ನನ್ನ ಮಗ ಬುಕ್ಕೆಲ್ಲ ಅಂಟ್ಬಿಟ್ಟು ಅರ್ಧಕ್ಕೆ ಇಟ್ಬಿಡ್ತಾನೆ, ಅದಂತೂ ಗ್ಯಾರಂಟಿ. ಕೊಡೋವರೆಗೂ ಬಿಡೋದಿಲ್ಲ. ಬ್ಯಾಗು ಶೂ ಎಲ್ಲ ನಮ್ಮದೇ ಇರುತ್ತೆ, ಯಾಕಂದರೆ ಮಕ್ಕಳದ್ದು ಸೈಜ್ ಗೊತ್ತಾಗಲ್ವಲ್ಲ. ಶೂದು ಒಬ್ರೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ ಅಂತನೋ, ಒಟ್ನಲ್ಲಿ ಬೇರೆ ಕಡೆನೂ ಅಷ್ಟೇ ಅಂತೆ. ಶೂ ಎಲ್ಲ ಅವರೇ ತೊಗೊಂಡು ಬರಬೇಕು ಮಕ್ಕಳಿಗೆ, ಹಾಗೆ ಬ್ಯಾಗು ಕೂಡ ಅಷ್ಟೇ. ಬಟ್ಟೆ ಏನಾದರೂ ಎಕ್ಸ್ಟ್ರಾ ಮಗುಗೆ ಕೊಳೆ ಆಗುತ್ತೆ ಬೇಕಂದರೆ ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕು ಅಂತ ಹೇಳಿದ್ದಾರೆ. ಕರಾಟೆ, ಸಿಂಗಿಂಗು, ಡ್ಯಾನ್ಸಿಂಗು, ಸ್ವಿಮ್ಮಿಂಗು ಎಲ್ಲ ಇದೆ ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಇನ್ಕ್ಲೂಡ್ ಆಗಿದೆ ಫೀಸಲ್ಲಿ ಅಂತ ಹೇಳಿದ್ದಾರೆ. ನೋಡಬೇಕು ಅದೇನೇನಿದೆ, ಯಾವಾಗಿದೆ ಅಂತ. ನಾನು ಅದೊಂದು ಕೇಳಲಿಲ್ಲ. ಬೆಳಗ್ಗೆ ನನ್ನ ಮಗ ಬೇಗನೆ ಬಂದ್ಬಿಟ್ಟ, ಯಾಕಂದರೆ ಬೆಳಗ್ಗೆ ಇಲ್ಲಿ ಬೋರ್ ತೆಗೆಸ್ತಿದ್ರು ನಮ್ಮ ಮನೆ ಹಿಂದೆಗಡೆ. ಅವನು 6 ಗಂಟೆಗೆ ಎದ್ದು ಬಂದ್ಬಿಟ್ಟ. ನೋಡಿಕೊಂಡು ಬೆಳಗ್ಗೆ ಅಲ್ಲೇ ನಿಂತ್ಬಿಟ್ಟಿದ್ದಾನೆ, ಕಿಟಕಿ ಹತ್ರ ಬರ್ತಾನೇ ಇಲ್ಲ. ನಾನು ಇವಾಗ ಒಂದು 4 ಗಂಟೇಲಿ ವಿಡಿಯೋ ಮಾಡಿಕೊಂಡೆ. ಈಗ 1 ತಿಂಗಳು ಮುಂಚೆ ನೋಡ್ಬೋದು, ನೀವು ಕಾಣಿಸ್ತಿದೆ ಅಲ್ಲಿ ಪಕ್ಕದಲ್ಲಿ ಬೋರ್ ಕೊರೆಸಿದ್ದಾರೆ. ಅವರೇ ಕೊರೆಸ್ತಾ ಇದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮ ಅತ್ತೆ. ಅದಕ್ಕೆ ಅಂದೆ ಅದಲ್ಲ, ಬೇರೆ ಸೈಟ್ ಅವರು. ಮತ್ತು ಅವರೇ ಎಂತಕ್ಕೆ ಬೋರ್ ಕೊರೆಸ್ತಾರೆ ಅಂತ. ಮಳೆಗಾಲದಲ್ಲಿ ಬೋರ್ ಕೊರೆಸ್ಬಾರ್ದು, ಬೇಸಿಗೆಗಾಲದಲ್ಲೇ ಬೋರ್ ಕೊರೆಸ್ಬೇಕು. ಆವಾಗ ನೀರು ಕಂಟಿನ್ಯೂಸ್ ಆಗಿರುತ್ತೆ. ಮಳೆಗಾಲದಲ್ಲೂ ಬೇಸಿಗೆಗಾಲದಲ್ಲೂ ಎಲ್ಲ. ಮಳೆಗಾಲದಲ್ಲಿ ಕೊರೆಸಿದ್ರೆ ಬೇಗ ನೀರು ಸಿಗುತ್ತೆ, ಬಟ್ ಬೇಸಿಗೆಗಾಲದಲ್ಲಿ ಆ ನೀರು ಕಂಟಿನ್ಯೂಸ್ ಆಗಿ ಸಿಗಲ್ಲ. ನೀರು ಇನ್ನೂ ಬಂದಿಲ್ಲ, ಕೊರಿತಾ ಇದ್ದಾರೆ. ಬೆಳಗ್ಗೆಯಿಂದ ನಾನು ಲಾಗ್ ಮಾಡೋಣ, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಒಂದು 6 ಗಂಟೆ ಆಗಿದೆ. ಈ ಟೈಮಲ್ಲಿ ಸೌಂಡ್ ಇಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಹಿಂದೆ ಇರೋ ದೇವಸ್ಥಾನ ಶಿವಂದು. ಮೊದಲೆಲ್ಲ ಇಷ್ಟೊಂದಾಗೆ ಅಭಿವೃದ್ಧಿ ಮಾಡಿರಲಿಲ್ಲ, ಇತ್ತೀಚೆಗೆ ಒಂದು 2 ಇಯರ್ಸಿಂದ ಅಭಿವೃದ್ಧಿ ಮಾಡಿದ್ದಾರೆ. ಅಕ್ಕಪಕ್ಕ ಎಲ್ಲ ತುಂಬ ಗಿಡಗಳಿತ್ತು, ಮತ್ತು ಅದು ದೇವಸ್ಥಾನ ಅಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅಭಿವೃದ್ಧಿ ಆಗಿದೆ. ಆ ಕಡೆ ಈ ಕಡೆ ಎಲ್ಲ ಮಣ್ಣು ಹೊಡ್ಸಿದ್ದಾರೆ, ನೀಟಾಗಿ ಒಂದು ಅಳತೆಯಲ್ಲಿ ಕುಂತ್ಕೊಳ್ಳೋ ಥರ. ಆ ಕಡೆ ಎಲ್ಲ ಚೇರ್ಗಳ ಥರ ಪಾರ್ಕಲ್ಲಿ ಇರುತ್ತಲ್ಲ ಆ ಥರ ಮಾಡಿದ್ದಾರೆ. ಆಮೇಲೆ ದೇವಸ್ಥಾನಕ್ಕೆ ಗೇಟೆಲ್ಲ ಹಾಕ್ಸಿದ್ದಾರೆ, ಮತ್ತು ಟ್ಯಾಂಕೆಲ್ಲ ಇಡ್ತಿದ್ದಾರೆ ನೀರು ಬರೋಕ್ಕೆ, ಕಾಲು ತೊಳೆಯೋದಕ್ಕೆ. ಹೋದ ವರ್ಷ ಶಿವರಾತ್ರಿ ಹಬ್ಬದ ದಿವಸ ರಾತ್ರಿ ಜಾಗರಣೆಯಲ್ಲಿ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ರು. ಮೋಸ್ಟ್ಲಿ ಹೋದ ವರ್ಷ ಜನ ಜಾಸ್ತಿ ಇರಲಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಈ ವರ್ಷ ಪ್ರೋಗ್ರಾಮ್ ನೈಟ್ ಜಾಗರಣೆಯಲ್ಲಿ ಹಮ್ಮಿಕೊಂಡಿರಲಿಲ್ಲ. ಹಬ್ಬಗಳಲ್ಲೆಲ್ಲ ಅನ್ನದಾನ, ಪೂಜೆ ಎಲ್ಲ, ಹೋಮ ಹವನ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ, ನಾವು ಹೋಗ್ತಾ ಇರ್ತೀವಿ. ಎಲ್ಲರೂ ಮಕ್ಕಳನ್ನ ಕೆಲವೊಬ್ಬರು 2.5 ವರ್ಷಕ್ಕೆ ಹಾಕ್ತಾರೆ. ನಾನು
ಇವ್ನು ಮಾತಾಡಲಿ ಅಂತ ಈಗ 3 ವರ್ಷಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲರೂ ಹೇಳ್ತಾರೆ ಈಗ ತೀಟೆ ಜಾಸ್ತಿ ಮಾಡ್ತಾಯಿದ್ದಾನೆ ಅಂತ. ಹೇಳಿದಾಗ ಫಸ್ಟ್ ಸ್ಕೂಲ್ಗೆ ಹಾಕು ಅಂತ ಹೇಳ್ತಿದ್ರು. ಫಸ್ಟ್ ಸ್ಕೂಲ್ಗೆ ಹಾಕಬೇಕು ಅಂತ ನಾನು ಅಂದ್ಕೊಂಡೆ. ಇವಾಗ ಸ್ಕೂಲ್ಗೆ ಹಾಕಿದ್ದೀನಿ. ಅಂತೂ ಇಂತೂ ಎಷ್ಟು ಬೇಗ ಬಂತು ನನ್ನ ಮಗನ ಸ್ಕೂಲ್ಗೆ ಹಾಕೋ ಟೈಮು ಅಂತ. ಒಂಥರ ಸ್ವಲ್ಪ ಫೀಲು ಕೂಡ ಆಗ್ತಾಯಿದೆ. ನನ್ನ ಮಗನಿಗೆ ಇವಾಗ ಸ್ಕೂಲಿಗೆ ಕಳಿಸ್ತೀನಿ, ಸ್ಕೂಲ್ಗೆ ಹೋಗ್ತಾನೆ ಅಂತ. ಅಲ್ಲಿ ಏನು ಮಾಡ್ತಾನೋ ಏನೋ, ಹೇಗೆ ಹೊಂದ್ಕೋತಾನೋ ಅನ್ನೋದು ಸ್ವಲ್ಪ ಮೈಂಡಲ್ಲಿದೆ ನನಗೆ. ಈಗಾಗಲೇ ಬಂದಿದ್ದಾನೆ ಅವ್ರ ಅಜ್ಜಿ ಮನೆಯಿಂದ. ಇಲ್ಲಿ ಬಂದು ತೀಟೆ ಮಾಡ್ತಾಯಿದ್ದಾನೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಿ. ಅವನು ಮಧ್ಯಾಹ್ನ ಎದ್ದಾಗೆ ಲೇಟಾಗಿತ್ತು, 3 o'clock. ಆ್ಯಕ್ಚುಲಿ ಡೈಲಿ ಹಾಗೆ ಮಾಡ್ತಾನೆ. 3 ಗಂಟೆ 4 ಗಂಟೆಗೆ ಊಟ ಮಾಡ್ತಾನೆ. ನಾನು ಒಂದು 6, 6:30, 7 ಗಂಟೆಗೆ ಹಾಲು ಕೊಡ್ತೀನಿ. ನೈಟು 9, 9:30 ಮೇಲೆ ಊಟ ಮಾಡಿಸ್ತೀನಿ. ನೈಟ್ ಒಂದೊಂದು ದಿವಸ ಲೇಟಾಗಿ ಮಲ್ಕೋತಾನೆ, ಒಂದೊಂದು ದಿವಸ ಬೇಗ ಮಲ್ಕೋತಾನೆ. ಬೆಳಗ್ಗೆ ಹೊತ್ತು ಅಷ್ಟೇ, ಒಂದೊಂದು ಸಲ ಒಂದು 11 ಗಂಟೆ, ಒಂದೊಂದು ಸಲ 12 ಗಂಟೆ, ಒಂದೊಂದು ಸಲ 2 ಗಂಟೆಗೆ ಮಲ್ಕೋತಾನೆ. ಕೆಲವು ಸಲ ಮುಂಚೆನೇ ಊಟ ಮಾಡಿಸ್ತೀನಿ, ಕೆಲವು ಸಲ ಮಲಗಿದ್ಮೇಲೆ ಅವ್ನಿಗೆ ಊಟ ತಿನ್ನಿಸ್ತೀನಿ. ನೋಡಿ ನಮ್ಮದು ವಾಷಿಂಗ್ ಮಿಷಿನು ಎಷ್ಟು ಮುಂದೆ ಬಂದಿದೆ ಅಂತ ನನಗೆ ಭಯ ಆಗುತ್ತೆ. ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಂತ. ನ್ಯೂಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ ವಾಷಿಂಗ್ ಮಿಷಿನ್ ಬ್ಲಾಸ್ಟ್ ಆಯಿತು ಅಂತ. ನ್ಯೂಸ್ ಚಾನಲಲ್ಲೇ ಕೂಡ ನನಗೆ ರಿಟರ್ನ್ ವಾಪಸ್ ಆನ್ಸರ್ ಕೂಡ ಸಿಕ್ಕಿದೆ. ಓವರ್ಲೋಡ್ ಹಾಕಬಾರ್ದು, ಓವರ್ಲೋಡ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ. ಅದು ತಿರುಗುವಾಗ ಜಾಗ ಇಲ್ಲದೇ, ಯಾಕಂದರೆ ಕರೆಂಟ್ ಬೇರೆ ಆನಲ್ಲಿರುತ್ತಲ್ಲ, ಆ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು ನ್ಯೂಸಲ್ಲಿ. ನಾನೇನು ಓವರ್ಲೋಡ್ ಹಾಕಿಲ್ಲ. ನೀವು ಅಷ್ಟೇ ಓವರ್ಲೋಡ್ ಹಾಕಕ್ಕೆ ಹೋಗಬೇಡಿ, ಆವಾಗ ಬ್ಲಾಸ್ಟ್ ಆಗುತ್ತೆ ವಾಷಿಂಗ್ ಮಿಷಿನ್. ಇನ್ನೊಬ್ಬರು ಅಕ್ಕ ಮನೆಯಲ್ಲೂ ಕೂಡ ವಾಷಿಂಗ್ ಮಿಷಿನ್ನು ಸ್ಟ್ಯಾಂಡ್ ಹಾಕಿದ್ದಾರೆ. ಅವ್ರದ್ದು ಕೂಡ ಮುಂದೆ ಬರುತ್ತೆ. ಇನ್ನೊಬ್ಬರು ಅಕ್ಕ ಮನೇಲಿ ಹಾಕಿಲ್ವಲ್ಲ, ಅವ್ರದ್ದೇನು ವಾಷಿಂಗ್ ಮಿಷಿನ್ ಮುಂದೆ ಬರೋದಿಲ್ಲ. ನಾನು ಸ್ಟ್ಯಾಂಡ್ ಇರಲಿ ಅಂತ ಹಾಕಿದ್ದೀನಿ, ಯಾಕೆಂದರೆ ಕೆಳಗಡೆ ಗುಡಿಸ್ಕೊಳ್ಳೋಕ್ಕೆ ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಅದಲ್ಲದೆ ಹಾಗೆ ಬಿಟ್ಟರೆ ಜಿಳ್ಳೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹೋಗಿ ಸೇರಿಕೊಂಡು ಹಾಳು ಮಾಡುತ್ತೆ ಅಂತ ನಾನು ಸ್ಟ್ಯಾಂಡ್ ಹಾಕಿದ್ದೀನಿ. ಮತ್ತು ಇನ್ನೊಬ್ಬರು ಅಕ್ಕ ಮನೆಯಲ್ಲಿ ಸ್ಟ್ಯಾಂಡ್ ಹಾಕಿಲ್ಲ, ಅವ್ರದ್ದೇನು ಮುಂದೆ ಬರೋದಿಲ್ಲ. ಸ್ಟ್ಯಾಂಡ್ ಲಾಕ್ ಮಾಡಿದ್ದೀವಿ, ಆದರೆ ಒಂದೊಂದು ಸಲ ಮಾತ್ರ ಮುಂದೆ ಬರುತ್ತೆ ಈ ಥರ, ಒಂದೊಂದು ಸಲ ಮುಂದೆ ಬರೋದಿಲ್ಲ. ನಿಮ್ಮ ಮನೆಯಲ್ಲೂ ಹೀಗೆ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಾಷಿಂಗ್ ಮಿಷಿನ್ ಅವಾಗವಾಗ ಸರ್ವಿಸ್ ಮಾಡಿಸ್ತಾ ಇರ್ತೀನಿ. ಹಾಗೆ ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಪೌಡರ್ನ ನಾನು 2 ಮಂತ್ಸ್ಗೊಂದು ಸಲ ಹಾಕ್ತಾಯಿರ್ತೀನಿ. ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಬಟ್ಟೆ ಹಾಕ್ತಾಯಿರ್ತೀನಿ. ಹಾಗೆ ಹಬ್ಬ ಎಲ್ಲ ಬಂದಾಗ ಸ್ವಲ್ಪ ಜಾಸ್ತಿ ಬೀಳೋದ್ರಿಂದ ಆ ಟೈಮ್ಗಳಲ್ಲಿ ಡೈಲಿ ಹಾಕ್ತೀನಿ. ವಾಷಿಂಗ್ ಮಿಷಿನಿಂದ ನೀರು ಹೊರಗಡೆ ಬಂದಾಗ ಗ್ರೌಂಡಿಂಗ್ ಆಗಿಬಿಡುತ್ತೆ. ಕೆಲವೊಂದು ಸಲ ನಾವು ಆ ನೀರನ್ನ ನೋಡಿದ್ರೆ ಕೈಯೋ ಕಾಲೋ ತಾಗಿಸ್ದಾಗ ಕರೆಂಟ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವೊಂದು ಸಲ ವಾಷಿಂಗ್ ಮಿಷಿನ್ ರನ್ ಆಗುವಾಗ ಕೊನೆ ಟೈಮಲ್ಲಿ ಆಗಿರ್ಬೋದು, ಮಧ್ಯ ಟೈಮಲ್ಲಿ ಆಗಿರ್ಬೋದು, ಮುಟ್ಟಿ ಒಂದೊಂದು ಸಲ ಶಾಕ್ ಹೊಡ್ದಂಗೆ ಆಗುತ್ತೆ. ಅದಕ್ಕೆ ನನ್ನ ಮಗನ ನೋಡ್ತಾ ಇರ್ತೀನಿ, ಎಲ್ಲಿ ಹತ್ರ ಹೋಗಿ ಮುಟ್ಬಿಡ್ತಾನೋ ಅಂತ. ಎಷ್ಟು ಹೇಳಿದ್ರು ಕೇಳಲ್ಲ, ಒಂದೊಂದು ಸಲ ಮುಟ್ತಾ ಇರ್ತಾನೆ. ನಾನು ಅವಾಯ್ಡ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. Until then, bye. Keep smiling. Thank you for watching all. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.